ಏನ್ ಗರ ಬಡ್ದವ್ರ ತರ ನಿಂತಿದ್ಯಾ? ಹೋಗು, ಹೋಗಿ ಬೇರೆ ಚಟ್ನಿ ಮಾಡ್ಕೊಂಬಾ. ಹಾ ಅತ್ತೆ. ಏ ಬೇಡ, ನೀನು ಚಟ್ನಿ ರುಬ್ಬೋರು ಕಾಯಕ್ಕಾಗಲ್ಲ ನನಗೆ. ಚಟ್ನಿ ಬಿಡಿ ಹಾಕು. ಪುನ್ನ ತುಪ್ಪ ಅನ್ಕೊಂಡ್ಬಿಟ್ಟಿದ್ದಾಳೆ, ಹಾಕಿ ಸುರಿದು ಬಿಟ್ಟಿದ್ದಾಳೆ. ಶೇಖರ ಅಣ್ಣ, ನಮ್ಮ ಕ್ಲಬ್ ಅಸೋಸಿಯೇಷನ್ ಮೆಂಬರ್ಶಿಪ್ ದುಡ್ಡು ಕಟ್ಟಕ್ಕೆ ಹೇಳಿದೆ ನಿನ್ನಲ್ಲಿ, ಕಟ್ಟಿದ್ಯಾ? ನೋಡ ಚಂದಂಗೆ ಹೇಳಿದ್ದೀನಿ, ಇವತ್ತು ಕಟ್ಬಿಡ್ತಾನೆ. ಅದನ್ನೊಂದು ಬೇಗ ಕಟ್ಟಕ್ಕೆ ಹೇಳು, ಇಲ್ಲಾಂದರೆ ವಿಕ್ರಾಂತ್ ಗ್ರೂಪ್ ಅವ್ರು ನಮ್ಮ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ. ಅವ್ರ ವಿಷಯದಲ್ಲಿ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು, ಅವ್ರಿಗಿಂತ 2 ಹೆಜ್ಜೆ ಮುಂದಿರಬೇಕು ಕೂಡ. ಯಾವುದೇ ಕಾರಣಕ್ಕೂ ಅವ್ರು ನಮ್ಮ ಬಗ್ಗೆ ಆಡ್ಕೊಳ್ಳಂಗೆ ಆಗಬಾರ್ದು, ಅದಕ್ಕಿಂತ ಕಾಯ್ತಾ ಇರ್ತವೆ ನನ್ನ ಮಕ್ಕಳು. ಅಣ್ಣ, ಅದು ಏನು? ಅವ್ರು ಈಗಾಗಲೇ ನಮ್ಮ ಬಗ್ಗೆ ಆಡ್ಕೊಳಕ್ ಶುರು ಮಾಡಿದಾರಣ್ಣ. ಯಾವುದ್ರ ಬಗ್ಗೆ? ಅದು ಹೇಳು, ಏನು ಹೇಳ್ದ? ದೊಡ್ಡವನೇ, ತಿನ್ನುವಾಗಿದೆಲ್ಲ ಯಾಕಪ್ಪ? ಅಮ್ಮ ನೀನು ಸುಮ್ಮನಿರು, ನೀನು ಹೇಳೋ. ಅದೇ ಅಣ್ಣ, ನಾವು ಬೆಂಗಳೂರು ಸಂಬಂಧ ಮಾಡ್ತಾ ಇದೀವಲ್ಲ, ಆ ವಿಷಯ ಅವ್ರಿಗೆ ಗೊತ್ತಾಗಿದೆ. ಅದಕ್ಕೆ ಅವರು ಇವ್ರಿಗೆ ಎಲ್ಲಿ ರಾಜ್ ಕುಟುಂಬದ ಹೆಣ್ಣು ಸಿಗತ್ತೆ, ಎಲ್ಲೂ ಸಿಗದೇನೆ ಬಡವ್ರ ಮನೆ ಹುಡುಗಿನ ತಂದು ಮದುವೆ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ಗೇಲಿ ಮಾಡ್ಕೊಂಡು ನಗ್ತಾ ಇದಾರಂತೆ. ಅವನು ಹೇಳೋದು ಸರಿ ತಾನೆ. ಇಲ್ಲೆಲ್ಲೂ ಹುಡುಗಿ ಸಿಗದೆ ಸೀಮೆಗಿಲ್ದಿರೋ ಹುಡುಗಿನ ಅಲ್ಲೆಲ್ಲಿಂದಲೋ ತರ್ತಿದ್ಯಾ? ಮಾನ್ ಸುಮ್ಮನೆ ಇರಮ್ಮ. ಅವನು ಏನು ಬೇಕಾದ್ರೂ ಹೇಳ್ಕೊಳ್ಳಿ, ನನಗೆ ಗೊತ್ತು ಅವನು ಎಲ್ಲಿ ಹಿಡಿಬೇಕು ಎಲ್ಲಿ ಹೊಡಿಬೇಕು ಅಂತ ನಂಗೆ ಗೊತ್ತು. ನಾನು ತಿನ್ನು. ಸರಿ ಅಣ್ಣ. ರೇಣುಕ, ಇನ್ನೊಂದು 4 ಇಡ್ಲಿ ಹಾಕು, ಚೆನ್ನಾಗಿ ತಿಂದು ತಯಾರಾಗ್ಲಿ ನಮ್ಮ ಮದುವೆ ಗಂಡು. ಅಲ್ಲಿ ಬೆಂಗಳೂರಲ್ಲಿ ನಗ್ತಾ ನಗ್ತಾ ಮಾತಾಡ್ತಿದ್ದೆ, ಇಲ್ಲೇನು ಕಲ್ತಾರ ಕೂತ್ಕೊಂಡ್ಬಿಟ್ಟೆ? ಹಾಗೇನಿಲ್ಲ ಅಣ್ಣ. ತಿನ್ನು, ಗಟ್ಟಿಯಾಗೋ. ಬೆಂಗಳೂರು ಹುಡುಗಿ ಕಾಲ್ ಮಾಡ್ತಾಳೆ, ಅವಳ ಜೊತೆ ಮಾಡೋ ಕೆಲಸ ಎಲ್ಲ ಬಿಟ್ಟು ನಿಂತ್ಕೊಂಡು ಗಂಟೆ ಗಟ್ಟಲೆ ಮಾತಾಡೋಕ್ಕೆ ಶಕ್ತಿ ಬೇಕಲ್ಲ. ತಿನ್ನು. ಅಷ್ಟೇ ಅಲ್ಲಡ, ಇನ್ನು ಮಾತು ಬರ್ದೇ ಇರೋ ಮಗುಗೆ ಮದುವೆ ಮಾಡಿಸ್ತಾ ಇದ್ರಲ್ಲ ಅಂತ ಹೊರಗಡೆ ನಮಗೆ ಕೇಳ್ತಾ ಇದ್ದಾರೆ. ಯಾರು? ಇವನ ಮಾತು ಬರ್ದಿರೋ ಮಗುನ? ನಾನು ಹಾಗೆ ಅನ್ಕೊಂಡಿದ್ದೆ. ಯಾವಾಗ ಬೆಂಗಳೂರು ಗಾಳಿ ಬೀಸ್ತೋ ಹಾಳಾಗ್ಬಿಟ್ಟ. ಮರ್ಗಿಣಿ ಜೊತೆ ಆಡಿ ಅರ್ಗಿಣಿನೂ ಕೆಡ್ತಂತೆ. ಹಾಗಾಯ್ತು ಇವನ್ ಕತೆ. ದೊಡ್ಡವನೇ, ನೀನು ಇದನ್ನೆಲ್ಲ ನೋಡಿಕೊಂಡು ಬಾಯಿ ಮುಚ್ಕೊಂಡು ಕೂತಿರು. ನಿಂದೇ ಒಂದು ಗಾದೆ ಮಾತಿದೆಯಲ್ಲಮ್ಮ, ಹೊಸ ಹೆಂಡತಿ ಹಳೆ ಚಪ್ಪಲಿ ಎರಡೂ ಕಚ್ಚಲ್ಲ ಅಂತ. ಇವಾಗ ಹಿಂಗೆ ಹೋಗ್ತಾ ಹೋಗ್ತಾ ಎಲ್ಲವೂ ಸರಿ ಆಗುತ್ತೆ. ಕಾಲ ಎಲ್ಲವನ್ನೂ ಬದಲಾಯಿಸುತ್ತಮ್ಮ. ಗುಡಿಸಿದ ಮೇಲೆ ಕಸ ಇರಬಾರ್ದು, ಬಡಿಸಿದ ಮೇಲೆ ಹಸಿವಿರಬಾರ್ದು. ಹಂಗೇನೆ ಈ ಗುಣ ನಿರ್ಧಾರ ಮಾಡಿದ ಮೇಲೆ ಅನುಮಾನ ಇರಬಾರ್ದು. ಏಯ್, ಏನೇ ನೋಡ್ತಾ ನಿಂತಿದೀಯಾ? ಇಲ್ಲೇನು ಸೀರಿಯಲ್ ನಡೀತಿದೆ? ದೊಡ್ಡವ್ರು ಹೇಳಿದ್ ಕೇಳಿಸ್ಲಿಲ್ವಾ? ಬಡ್ಸದ್ಮೇಲೆ ಹಸಿವಿರ್ಬಾರ್ದು ಅಂತ. ಹೋಗು, ಒಳಗ್ ಹೋಗಿ 2 ದೋಸೆ ತಗೊಂಬಾ. ಕಾವಲಿ ಇಟ್ಟಿದ್ದೀನತ್ತೆ. ಆ ಕಾವಲಿ ತಂದು ನಿನ್ ತಲೆ ಮೇಲೆ ಇಟ್ಕೋ. ಅಲ್ಲಿ ಕಾವಲಿ ಇಟ್ಟು ಇಲ್ಲೇನೆ ಮಾಡ್ತಿದ್ಯಾ? ಹೋಗು, ಹೋಗಿ ದೋಸೆ ತಗೊಂಬಾ. ಅಯ್ಯೋ ಬೇಡಮ್ಮ, ನೀನು ಹೋಗಿ ದೋಸೆ ತರುವಷ್ಟರಲ್ಲಿ ನನ್ನ ಕೈ ಒಣಗುತ್ತೆ. ತುಂಬ ಕೆಲಸ ಇದೆ, ನಾನು ಹೋಗ್ಬೇಕು.
ಏನು ಅಂದರೆ ಹ್ಞೂ ಚಟ್ನಿ ಪುಡಿ ಚೆನ್ನಾಗಿದೆಯಾ? ಅದೇ ಚಟ್ನಿ ಪುಡಿ ಚೆನ್ನಾಗಿದೆಯಾ ಅಂತ. ಹ್ಞೂ ಚೆನ್ನಾಗಿದೆ. ಯಾಕಮ್ಮ ಮನೇಲಿ ಮಾಡಿರೋ ಚಟ್ನಿ ಪುಡಿ ತಾನೆ, ಅದ್ರಲ್ಲಿ ಚೆನ್ನಾಗಿದೆಯಾ ಅಂತ ಕೇಳೋಕೇನಿದೆ? ಇಲ್ಲ ಅತ್ತೆ, ಖಾರ ಎಲ್ಲ ಕರೆಕ್ಟಾಗಿ. ಅಮ್ಮ ನೀನಿರು, ಅವಳಿಗೇನೋ ಕೇಳಬೇಕಾಗಿದೆ, ಅದಕ್ಕೆ ಪೀಠಿಕೆ ಆಗ್ತಾ ಇದ್ದಾಳೆ. ಏನು ಹೇಳು? ಅಲ್ಲ ರೀ, ಶಕ್ತಿ ಹಾಲೋ ಬ್ಲಾಕಲ್ಲಿ ಕೆಲಸ ಮಾಡ್ತಾ ಇದ್ದಾನಲ್ವಾ? ಹೌದು. ಅಲ್ಲಿ ಸಿಮೆಂಟು, ಧೂಳು, ಬಿಸಿಲು ಎಲ್ಲ ತುಂಬ ಇರುತ್ತೆ. ಅವನಿಗೆ ಮದುವೆ ಮಾಡಿಸ್ತಿದ್ದೀವಿ. ಅವನು ಈ ಥರ ಧೂಳು ಬಿಸಿಲಲ್ಲಿ ಕೆಲಸ ಮಾಡಿದ್ರೆ ಸ್ವರ್ಗೋಗ್ತಾನೆ ರೀ. ಮದುವೆ ದಿನ ತುಂಬ ಡಲ್ಲಾಗಿ ಕಾಣಿಸ್ತಾನೆ. ಅದಕ್ಕೆ ಏನು ಹೇಳೋಕೆ ಹೊರಟಿದೆಯೇ? ಸರಿಯಾಗಿ ಹೇಳು. ಅದು ಶಕ್ತಿಗೆ ಬೇರೆ ಏನಾದರೂ ಕೆಲಸ, ಆಫೀಸಲ್ಲಿ ಒಳಗಡೆ ಕೂತ್ಕೊಂಡು ಮಾಡೋ ಥರದ್ದು. ನಮ್ಮ ಶೋರೂಮಲ್ಲಿ ಏನೇ ಬಾಯಿ ತುಂಬಾ ದೊಡ್ಡದಾಗಿ ಹೋಗಿದೆ? ನೆಟ್ಗೊಂದು ಚಟ್ನಿ ಮಾಡೋಕ್ಕೂ ಬರಲ್ಲ, ಯಾರಿಗೇನು ಕೆಲಸ ಕೊಡಬೇಕು ಅಂತ ನೀ ನನ್ನ ಮಗನಿಗೆ ಹೇಳ್ಕೊಡ್ತೀಯಾ? ಆ ನಿನ್ನೆ ನಿಶ್ಚಿತಾರ್ಥದಲ್ಲಿ ಆ ಬೆಂಗಳೂರು ಹುಡುಗಿಗೆ ಮಾತಾಡೋದಕ್ಕೆ ಬಿಟ್ಟೆ ನೋಡು, ಆಗ್ಲಿಂದ ಇವೆಲ್ಲ ಬಾಲ ಬಿಚ್ತಿವೆ. ಎಲ್ಲರೂ ಬಂದು ಸಲಹೆ ಕೊಡೋಕೆ ಶುರು ಮಾಡಿಬಿಟ್ರು. ರೀ, ಅಣ್ಣ ಅಣ್ಣ ಏನಣ್ಣ ಇದು? ಏ ಗುಣ, ಯಾಕೋ? ಸಾಕಮ್ಮ.